ಎಸ್ಟಿ ನಿಗಮದ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಬಿವೈ ವಿಜಯೇಂದ್ರ ಆಗ್ರಹವನ್ನ ಮಾಡಿದ್ದಾರೆ. ಎಸ್ಟಿ ನಿಗಮದ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆತ್ಮಹತ್ಯೆ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಎಂದು ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಬಿವೈ ವಿಜಯೇಂದ್ರ ಅವರು ಆಗ್ರಹ ಮಾಡ್ತಾ ಇದ್ದಾರೆ. 25 ಕೋಟಿ ಹಣ ತೆಲಂಗಾಣಕ್ಕೆ ಹೋಗಿದ್ದ, ಹಾಗಾದ್ರೆ ಹಣ ವರ್ಗಾವಣೆ ಸಚಿವರ ಅನುಮತಿ ಇಲ್ಲದೆ ನಡೆಯಲ್ಲ. ಕಾಂಗ್ರೆಸ್ಸಿನ ಘಟಾನುಘಟಿ ನಾಯಕರ ಕೈವಾಡವಿದೆ ಈ ಒಂದು ಪ್ರಕರಣದಲ್ಲಿ. ವಾರದೊಳಗೆ ಸಿಬಿಐ ತನಿಖೆಗೆ ವಹಿಸದೇ ಇದ್ರೆ ಉಗ್ರ ಹೋರಾಟವನ್ನ ಮಾಡ್ತೇವೆ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಎಚ್ಚರಿಕೆಯನ್ನ ನೀಡಿರುವಂತದ್ದು. ಎಸ್ಟಿ ನಿಗಮದ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣ ರಾಜ್ಯದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇರುವಂತದ್ದು. ಒಂದು ಕಡೆ ಈ ಪ್ರಕರಣಕ್ಕೆ ಕುರಿತಂತೆ ಆರ್ ಅಶೋಕ್ ಅವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರೆ, ಇನ್ನೊಂದು ಕಡೆ ಬಿವೈ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ಬಿವೈ ವಿಜಯೇಂದ್ರ ಅವರು ಈ ಒಂದು ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಹೋರಾಟವನ್ನ ಮಾಡ್ತೀವಿ ಎನ್ನುವ ಎಚ್ಚರಿಕೆಯನ್ನ ಕೂಡ ನೀಡಿರುವಂತದ್ದು. 25 ಕೋಟಿ ಹಣ ಹಾಗಾದ್ರೆ ತೆಲಂಗಾಣಕ್ಕೆ ಹೋಗಿತ್ತಾ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇರುವಂತದ್ದು. ಅನುಮಾನಗಳು ಕೂಡ ಹುಟ್ಟಿಕೊಳ್ತಾ ಇರುವಂತದ್ದು. ಹಣ ವರ್ಗಾವಣೆ ಸಚಿವರ ಅನುಮತಿ ಇಲ್ಲದೆ ನಡೆಯಲ್ಲ, ಹಾಗಾದ್ರೆ ಹಣ ವರ್ಗಾವಣೆ ಮಾಡಲು ಸಚಿವರು ಅನುಮತಿಯನ್ನ ನೀಡಿದ್ದಾರೆ. ಕಾಂಗ್ರೆಸ್ಸಿನ ಘಟಾನುಘಟಿ ನಾಯಕರ ಕೈವಾಡವಿದೆ ಈ ಒಂದು ಪ್ರಕರಣದಲ್ಲಿ ಎನ್ನುವ ಅನುಮಾನ ಕೂಡ ಇಲ್ಲಿ ಮೂಡ್ತಾ ಇರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಗೆ ವಹಿಸಿ ಈ ಒಂದು ಪ್ರಕರಣ ಅಂತ ಬಿವೈ ವಿಜಯೇಂದ್ರ ಅವರು ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ ಎನ್ನುವ ಎಚ್ಚರಿಕೆಯನ್ನ ಕೂಡ ನೀಡಿರುವಂತದ್ದು. ದಯವಿಟ್ಟು ಮಕ್ಕಳಿದ್ದಾರೆ ಇವನು ಈ ಸತಿ SSC ಪಾಸ್ ಆಗಿ ಅಮಾಯಕರಿಗೆ ಒತ್ತಡ ಹಾಕಿ ಈ ಥರ ಮಾಡಿರ್ತಕ್ಕಂಥ ಅಧಿಕಾರಿಗಳು ಅಷ್ಟು ಗಡಿಬಿಡಿ ಮಾಡ್ಕೊಂಡು ಬಂದಿರೋದೇ ಏನೇನಿದೆ ತಗೊಂಡೋಗ್ಬೇಕು ಅನ್ನೋದಲ್ಲ. ಇದ್ರಲ್ಲಿ ಬಹಳ ಸದುದ್ದೇಶ ಇದೆ ಅಂತ ಹೇಳಿಲ್ಲ. ಮುಚ್ಚಾಕ್ಬೇಕು ಲ್ಯಾಪ್ಟಾಪ್ ಇಲ್ಲಿ ಇತ್ತ ಲ್ಯಾಪ್ಟಾಪ್ ಕೆಲಸ ಮಾಡಿ ಅದಾದ್ಮೇಲೆ ಎಲ್ಲ ಡಿಲೀಟ್ ಮಾಡಾದ್ಮೇಲೆ ರಾತ್ರಿ 11 ಗಂಟೆಗೆ ಇವ್ರು ಕರ್ಕೊಂಡು ಹೋದ್ರು. FIR ಆಗಿಲ್ಲ ಅಂತ ನಾನು ಒಂದ್ಸತಿ ಫೋನ್ ಮಾಡಿದ್ದೆ. ನಾನು ಬೇರೆ